ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ ಜನವರಿ ತಿಂಗಳ ಲವ್ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ನಾನು ಇದನ್ನು ಅಸ್ಟ್ರೋ ಟ್ಯಾರೋ ಮುಖಾಂತರ ಹೇಳ್ತಿದ್ದೀನಿ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಬಿಡಿ. ವೃಶ್ಚಿಕ ರಾಶಿಯವರು ಜನವರಿ ತಿಂಗಳಲ್ಲಿ ಹೇಳಬೇಕಂದ್ರೆ ಫಸ್ಟ್ ಕಾರ್ಡ್ ನಾನು ಶಫಲ್ ಮಾಡಿದಾಗ ಪ್ರಿನ್ಸಸ್ ಆಫ್ ವಾಂಡ್ಸ್ ಬಂದಿದೆ. ಫಸ್ಟ್ ಟೈಮ್ ಇದು ಪ್ರಿನ್ಸಸ್ ಆಫ್ ವಾಂಡ್ಸ್ ಬಂದಿರೋದು ನನಗೆ ವೃಶ್ಚಿಕ ರಾಶಿಯವರಿಗೆ ಮಾತ್ರ ಅಂತ ನಾನು ಹೇಳ್ತೀನಿ. ಈ ಕಾರ್ಡ್ ಬಂದಿರೋದ್ರಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ. ನಾನು ಕೆಲವು ರಾಶಿಗಳನ್ನ ಹೇಳ್ತೀನಿ. ಮೇ ಬಿ ಮಕರ ರಾಶಿಯವರಾಗಿರ್ಬೋದು, ಅಥವಾ ಕನ್ಯಾ ರಾಶಿಯವರಾಗಿರ್ಬೋದು, ಅಥವಾ ಧನುರ್ ರಾಶಿಯವರು ಕೂಡ ಆಗಿರ್ಬೋದು, ಅಥವಾ ಸಿಂಹ ರಾಶಿಯವರು ಅಥವಾ ಮೇಷ ರಾಶಿಯವರು ಕೂಡ ಆಗಿರ್ಬೋದು ಅಂತ ನಾನು ಫಸ್ಟ್ಲಿ ಹೇಳ್ತೀನಿ. ಅದಾದಮೇಲೆ ಕಾರ್ಡ್ಸ್ ಬರೋ ರೀತಿಯಲ್ಲಿ ನಾನು ಹೇಳಿರೋ ಮೊದಲಿನ ಕಾರ್ಡ್ ಮ್ಯಾಚ್ ಆದರೆ ಓಕೆ, ಕೆಲವರಿಗೆ ವೃಷಭ ರಾಶಿಯವ್ರು ಕೂಡ ಆಗಿರ್ಬೋದು ಅಂತ ನನಗನ್ಸುತ್ತೆ. ಜನವರಿ ಮಂತಲ್ಲಿ ಸಿಂಗಲ್ಸ್ ಇರೋರಿಗೆ ಹೊಸ ವ್ಯಕ್ತಿ ಬಂದರೆ, ರಿಲೇಷನ್ಶಿಪ್ಪಲ್ಲಿ ಇರೋರ್ದು ನಾನು ಕಾರ್ಡ್ ಶಫಲ್ ಆದಮೇಲೆ ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ ಪ್ರಿನ್ಸಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವೇ ವೇಟ್ ಮಾಡ್ತಿರ್ಬೋದು ಅದರ್ ಪರ್ಸನ್ಗೋಸ್ಕರ. ಅವ್ರು ನಿಮ್ಮನ್ನ ವಿಸಿಟ್ ಮಾಡಲಿ, ಟೆಕ್ಸ್ಟ್ ಮಾಡಲಿ, ಅಥವಾ ಮೆಸೇಜ್ ಮಾಡಲಿ, ಅಥವಾ ನಿಮಗೆ ಕಮಿಟ್ ಆಗಲಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಅನಿಸುತ್ತೆ. ಮೇ ಬಿ ಇದು ಅದರ್ ಪರ್ಸನ್ ಕೂಡ ಯೋಚನೆ ಮಾಡ್ತಿರ್ಬೋದು. ಈ ಥರ ನೀವೇ ಪಾಸಿಟಿವ್ಲಿ ಥಿಂಕ್ ಮಾಡ್ತೀರಾ ಅಂತ ನನಗೆ ಅನಿಸುತ್ತೆ. ತುಂಬ ಸಿಚುವೇಶನ್ ಬಗ್ಗೆ ತುಂಬ ಪಾಸಿಟಿವ್ ಥಿಂಕ್ ಮಾಡೋ ವ್ಯಕ್ತಿ ಅಂತ ನಂಗೆ ಅನಿಸುತ್ತೆ. ಸೆಕೆಂಡ್ ಕಾರ್ಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ. ಸೊ ಮುಂಚೆ ನಿಮ್ಮ ಮಧ್ಯೆ, ನಿಮ್ಮ ಕನೆಕ್ಷನ್ ಮಧ್ಯೆ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರಾದರೆ ಏನೋ ಸಮಥಿಂಗ್ ಹ್ಯಾಪೆಂಡ್ ಅಂತ ತೋರಿಸ್ತಾ ಇದೆ. ಏನೋ ಆಗಿದೆ ನಿಮ್ಮ ಮಧ್ಯೆ, ತುಂಬ ಜಗಳಗಳಾಗಿರ್ಬೋದು, ತುಂಬ ಹರ್ಟ್ ಆಗಿದೆ. ಆದರೂ ಕೂಡ ನೀವು ಮತ್ತೆ ಮತ್ತೆ ಅದೇ ರಿಲೇಷನ್ಶಿಪ್ಪಲ್ಲಿ ಇದ್ದಿರಬಹುದು ಅಂತ ನಂಗೆ ಅನಿಸುತ್ತೆ. ಸೆಕೆಂಡ್ ಕಾರ್ಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿರೋದ್ರಿಂದ ಸಿಂಗಲ್ಸ್ ಇರೋರಿಗೆ ಮೇ ಬಿ ಯಾರಾದರೂ ನ್ಯೂ ಪರ್ಸನ್ ಬಂದು ಅಪ್ರೋಚ್ ಮಾಡ್ಬೋದು. ಮೇ ಬಿ ಮ್ಯಾರೇಜ್ಗೂ ಕೂಡ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಿಮ್ಮದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಮ್ಯಾರೇಜ್ ಕೂಡ ಆಗ್ಬೋದು. ಮ್ಯಾರೇಜ್ ಕೂಡ ಅಪ್ರೋಚ್ ಮಾಡ್ಬೋದು ಅದರ್ ಪರ್ಸನ್ ಅಂತ ಅಂದ್ಕೋತೀನಿ. ಮೇ ಬಿ ನೀವು ಕೂಡ ಮಾಡ್ಬೋದು. ಒಂದು ವೇಳೆ ಈ ಕಮಿಟ್ಮೆಂಟ್ ಸಕ್ಸಸ್ ಆಯಿತು ಅಂದರೆ ಇದು ಒಂದು ಹ್ಯಾಪಿ ಎಂಡಿಂಗ್ ಲೈಫ್ ಥರ ಇರುತ್ತೆ. ತುಂಬ ಹ್ಯಾಪಿನೆಸ್ ಇರುವಂಥ ರಿಲೇಷನ್ಶಿಪ್ ಆಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ಮೇ ಬಿ ಇದು ವೃಷಭ ರಾಶಿಯವ್ರು ಕೂಡ ಆಗಿರ್ಬೋದು. ಮೇ ಬಿ ನೀವು ವೇಟ್ ಮಾಡ್ತಿರೋ ಪರ್ಸನ್ನು ನಿಮ್ಮನ್ನ ಬಂದು ಅಪ್ರೋಚ್ ಮಾಡ್ತಾರೆ ಅಂತ ನೀವು ವೇಟ್ ಮಾಡ್ತಿದ್ದೀರಾ ಅಂತ ನಂಗೆ ವೃಶ್ಚಿಕ ರಾಶಿಯವ್ರಿಗೆ ಅನಿಸುತ್ತೆ. ಥರ್ಡ್ ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಮ್ಯಾಗ್ನೆಟಿಕ್, ಪ್ಯಾಷನೇಟ್ ಆಗಿರೋ ವ್ಯಕ್ತಿ ಆಗಿರ್ತಾರೆ ಅವರು ಅಂತ ನಂಗೆ ಅನಿಸುತ್ತೆ. ಅದರ್ ಪರ್ಸನು ಮೇ ಬಿ ಮಕರ ರಾಶಿಯವ್ರು ಆಗಿರ್ಬೋದು. ತುಂಬ ಸೋಲ್ಫುಲ್ ಆಗಿರುವಂಥ ವ್ಯಕ್ತಿ. ಸೊ ನಿಮ್ಮನ್ನು ತುಂಬ ಲವ್ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ. ಮೇ ಬಿ ನೀವು ಮುಂಚೆ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಮಕರ ರಾಶಿಯವ್ರ ಜೊತೆಗೆ, ತುಂಬ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಅನಿಸಿದ್ರು ಕೂಡ ಅದು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿತ್ತು ಅಂತ ನಂಗೆ ಅನಿಸುತ್ತೆ. ಮೇ ಬಿ ಇಯರ್ಲಿಯಲ್ಲೂ ಕೂಡ ನನಗೆ ಮಕರ ರಾಶಿನೇ ಬಂದಿತ್ತು ಅಂತ ನಾನು ಸೊ ನೆನ್ಪು ಮಾಡಿಕೊಂಡ್ರೆ ಮಕರ ರಾಶಿ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಮೇ ಬಿ ನನಗೆ ಗೊತ್ತಿಲ್ಲ, ರಾಂಗ್ ಕೂಡ ಆಗಿರ್ಬೋದು. ಈ ಪರ್ಸನ್ ಜೊತೆ ನಿಮಗೆ ತುಂಬ ಡೀಪ್ಲಿ ಇಂಟಿಮೇಟ್ ಕನೆಕ್ಷನ್ ಇತ್ತು. ತುಂಬ ಸಾರಿ ಬ್ರೇಕಪ್ಸ್ ಕೂಡ ಆಗಿದೆ ಅಂತ ಅನಿಸುತ್ತೆ. ಮೇ ಬಿ ಅವ್ರು ಮಕರ ಅಥವಾ ಕನ್ಯಾ, ಧನು ರಾಶಿಯವ್ರು ಕೂಡ ಆಗಿರ್ಬೋದು, ಅಥವಾ ಮೇಷ ಅಥವಾ ಸಿಂಹ ರಾಶಿಯವ್ರು ಕೂಡ ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ತುಂಬ ಒಳ್ಳೆ ಕನೆಕ್ಷನ್ ಇತ್ತು, ತುಂಬ ಫೈಟ್ಸ್ ಆಗ್ತಿತ್ತು ನಿಮ್ಮ ಮಧ್ಯೆ, ತುಂಬ ಹರ್ಟ್ ಆಗಿದೆ ಈ ರಿಲೇಷನ್ಶಿಪ್ಪಿಂದ. ತುಂಬ ಮಾತುಗಳು, ತುಂಬ ಲೈನ್ನ ಮೀರಿ, ಲೈನ್ನ ಕ್ರಾಸ್ ಆಗುವಂಥ ಮಾತುಗಳನ್ನ ಕೇಳಿದ್ದೀರಾ ಅಂತ ಅನಿಸುತ್ತೆ. ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ತುಂಬ ಇಂಟೆನ್ಸ್ ರಿಲೇಷನ್ಶಿಪ್ ಆಗಿತ್ತು ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ. ಆದರೆ ಇವಾಗ ಬ್ರೇಕಪ್ ಆಗಿದೆ ನಿಮ್ಮದು ಅಂತ ನಾನು ಅನ್ಕೋತೀನಿ. ಮೇ ಬಿ ಹೋದ ವರ್ಷ ಆಗಿರ್ಬೋದು 2018ನಲ್ಲಿ. ಇವಾಗ ಅದು ಕಂಟಿನ್ಯೂ ಇಲ್ಲ, ಆದರೆ ನೀವು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ರೆ ಅಥವಾ ಅದರ್ ಪರ್ಸನು. ಫೋರ್ತ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಅವರು ವೃಶ್ಚಿಕ ರಾಶಿಯವ್ರು ಕೂಡ ಆಗಿರ್ಬೋದು. ಸಪ್ರೇಷನ್ ಇದೆ ನಿಮ್ಮ ಮಧ್ಯೆ. ನಿಮಗೆ ಅವರು ಪರ್ಫೆಕ್ಟ್ ಫಿಟ್ ಇದ್ದರೂ ಆದರೆ ಪರ್ಫೆಕ್ಟ್ ಮ್ಯಾಚ್ ಅಂತೂ ಆಗಿದ್ದಿಲ್ಲ ಅಂತ ನನಗೆ ಕಾರ್ಡಲ್ಲಿ ತೋರಿಸ್ತಿದೆ. ಮೇ ಬಿ ನಿಮಗೆ ಇವಾಗ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಥವಾ ನೀವು ಅವರನ್ನು ಬ್ಲಾಕ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಇದೇ ಸಿಚುವೇಶನ್ ಇರ್ಬೋದು. ತುಂಬ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ನಿಮಗೆ. ತುಂಬ ಕಾರ್ಮಿಕ್ ಆಗಿರೋ ರಿಲೇಷನ್ಶಿಪ್ ಇತ್ತು. ಫಿಫ್ತ್ ಕಾರ್ಡ್ ನನಗೆ
ಆಫ್ ಕಪ್ಸ್ ಬಂದಿರೋದ್ರಿಂದ ನೀವೇ ಅವರಿಂದ ಸಪ್ರೇಟ್ ಆಗಿದ್ದೀರಾ ಅಂತ ಅನಿಸುತ್ತೆ. ಅವ್ರು ಇನ್ನೂ ಅದರ್ ಪರ್ಸನ್ ನಿಮ್ಮನ್ನು ಲವ್ ಮಾಡ್ತಾರೆ ಅಂತ ಅನ್ಕೋತೀನಿ. ತುಂಬ ನೀವು ಇವಾಗ ಸ್ಟ್ರಾಂಗ್ ಆಗಿದ್ದೀರಾ ಅಂತ ನನಗೆ ಅನಿಸುತ್ತೆ. ತುಂಬ ಹಾರ್ಶ್ ವರ್ಡ್ಸ್ ಜಗಳಗಳಲ್ಲಿ ತುಂಬ ಹಾರ್ಶ್ ವರ್ಡ್ಸ್ ಆಗಿದೆ ಅಂತ ನನಗೆ ಅನಿಸುತ್ತೆ. ತುಂಬ ಹಾರ್ಶ್ ಆಗಿರೋ ಫೈಟು. 6 ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಅವ್ರ ಇನ್ನರ್ ಫೀಲಿಂಗ್ ಇದೆ. ನಿಮ್ಮನ್ನು ಅವ್ರು ಬ್ಲಾಕ್ ಮಾಡಿರ್ಬೋದು, ಅವ್ರನ್ನ ನೀವು ಮಾಡಿರ್ಬೋದು. ಅವ್ರು ಮತ್ತೆ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬೇಕಂತ ಅಂದ್ಕೊಂಡಿದ್ದಾರೆ. ಹೋಪ್ 50-50 ಇದೆ. ನಿಮ್ಗೆ ಅನಿಸಿದ್ರು ಕೂಡ ನೀವು ಅಪ್ರೋಚ್ ಮಾಡಿ. 50-50 ಹೋಪ್ ಇದೆ ಅಂತ ನಾನು ಹೇಳ್ತೀನಿ. ಇನ್ನೂ ಚಾನ್ಸ್ ಇದೆ ಓಪನ್ ಅಪ್ ಆಗಿ ಅಂತ ಕೂಡ ನಾನು ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.